ಆಗದೇ ಇದ್ದರೆ ಈ ಸ್ವಾಮಿ ಸನ್ನಿಧಾನಕ್ಕೆ ಬಂದು ಒಂದು ತೊಗರಿ ಬೇಳೆ ಮತ್ತು ಒಂದು ದೀಪಕ್ಕೊಂದು ಅರ್ಧ ಲೀಟ್ರ್ ಎಣ್ಣೆ, ಕೆಂಪು ವಸ್ತ್ರ, ಕೆಂಪು ಹೂವು ಅದನ್ನು ಸ್ವಾಮಿ ಸನ್ನಿಧಾನಕ್ಕೆ ಒಂದು ಎಲೆಡಕ್ಕೆ ದಕ್ಷಿಣೆ ಸಮೇತವಾಗಿ ಕೊಟ್ಟು ಪ್ರಾರ್ಥನೆ. ಬೆಂಗಳೂರಿಂದ ಇಲ್ಲಿಗೆ 80 ಕಿಲೋಮೀಟ್ರು, ಇಲ್ಲಿಂದ ಮೈಸೂರಿಗೆ 60 ಕಿಲೋಮೀಟರ್. ಸ್ವಾಮಿ ತುಳಸಿದ ತೀರ್ಥನ ಇಲ್ಲಿ ಭಕ್ತಾದಿಗಳ ಮೇಲೆ ಹಾಕ್ತೀವಿ. ಅದು ಹಾಕಿದ್ರೆ ಎಷ್ಟೋ ಜನಕ್ಕೆ ದೋಷ ಪರಿಹಾರ ಆಗಿ ವಿವಾಹ ಆಗುತ್ತೆ, ಸಂತಾನ ಫಲ ಆಗುತ್ತೆ. ಮತ್ತು ಈ ಶತ್ರುಬಾಧೆ ಏನಾದರೂ ಇದ್ದರೆ, ವಾಮಾಚಾರ ದೋಷ ಮಾಡಿರೋರು, ತಪ್ಪಿದ್ರೆ ಶತ್ರುಬಾಧೆ ಇರೋರು, ಇವಾಗ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ನಮಗೆ ಸ್ವಲ್ಪ ಅನುಕೂಲ ಕಮ್ಮಿ, ಏಳಿಗೆ ಕಮ್ಮಿ ಅಂತ ಹೇಳೋರು ಸ್ವಾಮಿ ಸನ್ನಿಧಾನಕ್ಕೆ ಬಂದು ಅವರು ಯಥಾಶಕ್ತಿ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಅನುಕೂಲ ಆಗುತ್ತೆ ಅಂತೇಳಿ. ಸ್ವತಃ ಬ್ರಹ್ಮದೇವನೇ ಸೃಷ್ಟಿಸಿದ ನರಸಿಂಹನ ವಿಗ್ರಹ ಇಲ್ಲಿದೆ. ದೇವರಿಗೆ ಹಚ್ಚಿದ ಅರಿಶಿಣ ಮುಟ್ಟಿದರೆ ಹಣೆಬರಹವೇ ಬದಲಾಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಉಗ್ರ ನರಸಿಂಹ ಸ್ವಾಮಿಯು ನೆಲೆಸಿರುವ ಒಂದು ಕ್ಷೇತ್ರದ ಬಗ್ಗೆ ತಿಳಿಯೋಣ. ಅರ್ಜುನನ ಒಂದು ಸಂಕಲ್ಪದಿಂದ ಈ ಕ್ಷೇತ್ರದಲ್ಲಿ ನರಸಿಂಹ ಸ್ವಾಮಿಯು ನೆಲೆಸಿರುವುದು ತುಂಬಾ ವಿಶೇಷ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇಗುಲದಲ್ಲಿ ಕಷ್ಟ ಎಂದು ಬರುವ ಭಕ್ತರಿಗೆ ನರಸಿಂಹ ಸ್ವಾಮಿಯು ಅನುಗ್ರಹಿಸಿ ರಕ್ಷಿಸುತ್ತಿದ್ದಾರೆ. ಮೊದಲಿಗೆ ಈ ಕ್ಷೇತ್ರದಲ್ಲಿ ನರಸಿಂಹಸ್ವಾಮಿಯು ನೆಲೆಸಿದ್ದು ಹೇಗೆ, ಅರ್ಜುನನ ಯಾವ ಕೋರಿಕೆಯಿಂದ ಈ ಕ್ಷೇತ್ರ ನರಸಿಂಹ ಕ್ಷೇತ್ರವಾಯಿತೆಂದು ತಿಳಿದು ನಂತರ ದೇಗುಲದ ವಿಳಾಸ, ಸಮಯ ಹಾಗೂ ದೇಗುಲದ ದೂರವಾಣಿಯನ್ನ ತಿಳಿಸಿಕೊಡ್ತೀವಿ. ಈ ಕ್ಷೇತ್ರದಲ್ಲಿಯೇ ಮಹಾಭಾರತ ಯುದ್ಧದ ನಿರ್ಣಾಯಕ ಅಂತಿಮ ಅವಧಿಗಳು ನಡೆದವು ಎಂದು ವರದಿಯಾಗಿವೆ. ಮೊದಲು ಈ ಒಂದು ಕ್ಷೇತ್ರವನ್ನು ಅರ್ಜುನಪುರಿ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಈ ಪ್ರದೇಶದಲ್ಲಿ ಯುದ್ಧದ ಮೊದಲ ಹಂತದಲ್ಲಿ ಹತ್ಯಾಕಾಂಡವನ್ನು ನೋಡಿ ಮಾನಸಿಕವಾಗಿ ಕುಗ್ಗಿದ ಅರ್ಜುನನು ತನ್ನ ಕುಟುಂಬದವರನ್ನೆಲ್ಲ ಕಳೆದುಕೊಳ್ಳುತ್ತಿದ್ದೇನೆ, ಶತ್ರುಗಳ ವಿರುದ್ಧ ಹೋರಾಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ, ನನಗೆ ಯುದ್ಧ ಮಾಡಲು ಶಕ್ತಿ ಜೊತೆಗೆ ಮಾನಸಿಕ ಶಾಂತಿ ಬೇಕು ಎಂದು ಬಯಸಿ ಸಾಕ್ಷಾತ್ ಶ್ರೀಕೃಷ್ಣನಿಗೆ ತನ್ನ ನರಸಿಂಹ ರೂಪವನ್ನು ತೋರಿಸಲು ಬೇಡಿಕೊಳ್ಳುತ್ತಾನೆ. ತನ್ನ ಕುಲದವರು ಸತ್ತು ಹೋಗುವುದನ್ನು ನೋಡಿ ದುರ್ಬಲಗೊಂಡಿದ್ದ ಅರ್ಜುನನ ಮಾನಸಿಕ ಸಂಘರ್ಷವನ್ನು ಶ್ರೀಕೃಷ್ಣನು ಅರ್ಥ ಮಾಡಿಕೊಳ್ಳುತ್ತಾನೆ. ಉಗ್ರ ನರಸಿಂಹನ ರೂಪದಲ್ಲಿ ಅರ್ಜುನನ ಮುಂದೆ ಕಾಣಿಸಿಕೊಳ್ಳಲು ಸಾಧ್ಯವಾಗದ ಶ್ರೀಕೃಷ್ಣನು ಬ್ರಹ್ಮನಿಗೆ ಅರ್ಜುನನ ಆಸೆಯನ್ನು ಪೂರೈಸಲು ಕೇಳಿಕೊಳ್ಳುತ್ತಾನೆ. ಆಗ ಬ್ರಹ್ಮದೇವರು ತಕ್ಷಣವೇ 3 ಕಣ್ಣುಗಳನ್ನ 8 ಕೈಗಳನ್ನು ಹೊಂದಿರುವ ಜೀವಂತ ರೂಪದಲ್ಲಿ ಭಗವಾನ್ ಶ್ರೀ ನರಸಿಂಹ ಸ್ವಾಮಿಯ ಕಲ್ಲಿನ ಪ್ರತಿಮೆಯನ್ನು ಸ್ಥಾಪಿಸುತ್ತಾರೆ. ಅದರಲ್ಲಿ 2 ಕೈಗಳು ಹಿರಣ್ಯಕಶಿಪುವನ್ನ ತೊಡೆಯ ಮೇಲೆ ಬಿಗಿಯಾಗಿ ಹಿಡಿದಿದ್ದರೆ, ಇನ್ನೆರಡು ಕೈಗಳು ಹಿರಣ್ಯಕಶಿಪುವನ್ನ ಕೊಂದು ಕರುಳನ್ನು ಆರದಂತೆ ಧರಿಸಿರುವ ರೀತಿ, ಇನ್ನು 4 ಕೈಗಳಲ್ಲಿ ಆಯುಧಗಳು ಹಿಡಿದಿರುವ ಹಾಗೆ ಭಕ್ತ ಪ್ರಹ್ಲಾದನು ನರಸಿಂಹನ ಪಾದದ ಕೆಳಗೆ ಬಲಭಾಗದಲ್ಲಿ ನಿಂತಿದ್ದರೆ, ಗರುಡ ದೇವನು ಎಡಭಾಗದಲ್ಲಿದ್ದಾನೆ. ಹೀಗೆ ಬ್ರಹ್ಮದೇವರು ಪ್ರತಿಷ್ಠಾಪಿಸಲ್ಪಟ್ಟ ನರಸಿಂಹಸ್ವಾಮಿ ದೇವರು ಅರ್ಜುನನಿಗಾಗಿ ಕಾಣಿಸಿಕೊಂಡು ಶತಮಾನಗಳು ಕಳೆದಂತೆ ದೊಡ್ಡ ದೇವಾಲಯವಾಗಿ ಬೆಳೆದು ನಿಂತಿದೆ. ನರಸಿಂಹ ದೇವರು ಉಗ್ರ ರೂಪದಲ್ಲಿ ಇದ್ದರೂ ಕೂಡ ದರ್ಶನ ಪಡೆಯುವಂತಹ ಭಕ್ತರಿಗೆ ಶಕ್ತಿ ಹಾಗೂ ಮಾನಸಿಕ ಬಲ, ಶಾಂತಿಯನ್ನ ನೀಡಿ ಅನುಗ್ರಹಿಸುತ್ತಾನೆ. ಎಲ್ಲ ಕಷ್ಟಗಳಿಂದ ಮುಕ್ತಿ ನೀಡುತ್ತಾನೆ. ಅರ್ಜುನನು ಶತ್ರುಗಳ ವಿರುದ್ಧ ಹೋರಾಡಲು ಶಕ್ತಿ ನೀಡಿದಂತಹ ವಿಷ್ಣುವಿನ ನರಸಿಂಹ ರೂಪವು ಭಕ್ತರಿಗೆ ನಿತ್ಯ ಜೀವನದಲ್ಲಿ ಬರುವ ಕಷ್ಟಗಳ ವಿರುದ್ಧ ಹೋರಾಡಲು, ಆ ಕಷ್ಟಗಳಿಂದ ಹೊರಬರಲು ಶಕ್ತಿಯನ್ನ ನೀಡುತ್ತದೆ. ಪುರಾಣಗಳ ಪ್ರಕಾರ ಕದಂಬ ಋಷಿಗಳು ಇಲ್ಲಿ ವಾಸ ಮಾಡಿಕೊಂಡು ನರಸಿಂಹ ಸ್ವಾಮಿಯನ್ನು ಪೂಜಿಸುತ್ತಿದ್ದರು. ಆದ್ದರಿಂದ ಇದನ್ನು ಕದಂಬ ಕ್ಷೇತ್ರ ಎಂದು ಕರೆಯುತ್ತಾರೆ. ಇಲ್ಲಿ ಹರಿಯುವ ನದಿಗೆ ಕದಂಬ ನದಿ ಅಂತ ಕೂಡ ಹೆಸರಿದೆ. ಸಾಮಾನ್ಯವಾಗಿ ಶಿವನಿಗೆ 3 ಕಣ್ಣುಗಳು ಇರುವ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಆದರೆ ಇಲ್ಲಿರುವಂತಹ ಉಗ್ರ ನರಸಿಂಹ ಸ್ವಾಮಿಗೆ 3ನೆಯ ಕಣ್ಣಿದೆ. ಆ 3ನೆಯ ಕಣ್ಣು ಸ್ವಾಮಿಗೆ ಹಿರಣ್ಯಕಶಿಪುವನ್ನು ಕೊಲ್ಲುವಾಗ ಬಂದಿದ್ದಾಗಿದೆ. ನರಸಿಂಹ ಸ್ವಾಮಿಯು 3ನೇ ಕಣ್ಣುಗಳನ್ನು ಹೊಂದಿ ಭಕ್ತರಿಗೆ ದರ್ಶನ ನೀಡುವ ವಿಶೇಷ ಕ್ಷೇತ್ರ ಇದಾಗಿದೆ. ಇಲ್ಲಿ ನಾವು ಜ್ವಾಲಾಕೇಶಂ ತ್ರಿನೇತ್ರಂ ಎಂದು ನರಸಿಂಹ ಸ್ವಾಮಿಯನ್ನು ವರ್ಣಿಸುವಂತಹ ಸ್ತೋತ್ರವನ್ನ ಸ್ಮರಿಸಬೇಕು. ದೇಗುಲವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನಲ್ಲಿದೆ. ಮದ್ದೂರು ಶ್ರೀ ಉಗ್ರ ನರಸಿಂಹ ಸ್ವಾಮಿ ಕ್ಷೇತ್ರವೆಂದೇ ಈ ದೇಗುಲವು ಪ್ರಸಿದ್ಧಿಯಾಗಿದೆ. ನರಸಿಂಹ ಸ್ವಾಮಿಗೆ ನಡೆಯುವಂತಹ ಅಭಿಷೇಕಗಳು ಇಲ್ಲಿ ತುಂಬಾ ವಿಶೇಷವಾದದ್ದು. ಭಕ್ತರು ಇಲ್ಲಿ ಅಭಿಷೇಕ ನೋಡಲೆಂದು ದೂರದೂರಿನಿಂದ ಬರುತ್ತಾರೆ. ಅಷ್ಟು ಸೊಗಸಾಗಿ ಇಲ್ಲಿ ಸ್ವಾಮಿಗೆ ಅಭಿಷೇಕ ಹಾಗೂ ಅಲಂಕಾರವನ್ನ ಮಾಡಲಾಗುತ್ತದೆ. ನರಸಿಂಹ ದೇವರ ಜೊತೆಗೆ ಈ ದೇಗುಲದಲ್ಲಿ ಶ್ರೀನಿವಾಸ, ಯಶೋದೆ, ಕೃಷ್ಣ, ನರಸಿಂಹ ಸ್ವಾಮಿಯ ಪತ್ನಿಯರಾದ ಸೌಮ್ಯ ನಾಯಕಿ, ನರಸಿಂಹ ನಾಯಕಿ, ಶ್ರೀ ಸೀತಾ, ರಾಮ, ಲಕ್ಷ್ಮಣ ಅನುಬರ ಗುಡಿಗಳು ಕೂಡ ಇವೆ. ಹೊಯ್ಸಳರ ಕಾಲದಲ್ಲಿ ಈ ದೇಗುಲವನ್ನ ನವೀಕರಿಸಲಾಗಿದೆ. ಶ್ರೀನಿವಾಸರು ನೋಡಿ, ಎಲ್ಲ ಕಡೆ ಅಭ್ಯಾಸ ಈಗಿದೆ. ಶ್ರೀನಿವಾಸರಿಗೆ ಅಭ್ಯಾಸ ಈಗಿದೆ ನೋಡಿ. ತಿರುಪತಿ ಶ್ರೀನಿವಾಸರ ಅಭ್ಯಾಸ ನೋಡಿ ಈ ತರ ಇದೆ. ಆಶೀರ್ವಾದ ಮಾಡ್ತಾ ಇರೋದು ಅಭ್ಯಾಸದಲ್ಲಿ
ಆಶೀರ್ವಾದ ಮಾಡ್ತಿರೋದು. ಇದು ವಿಶೇಷ ನೋಡಿ. ಯಶೋಧ ಪುಟ್ಟ ಕೃಷ್ಣ ಎತ್ಕೊಂಡು ಹಾಲು ಕುಡಿಸ್ತಿರೋ ವಿಶೇಷ. ಯಶೋಧ ಕೃಷ್ಣನಿಗೆ ಇದು ವಿಶೇಷ. ದೇಗುಲದ ಎಡಭಾಗದಲ್ಲಿಯೇ ವರದರಾಜಸ್ವಾಮಿ ದೇಗುಲವಿದೆ. ನೇತ್ರ ನಾರಾಯಣ ಎಂದು ಕೂಡ ಈ ದೇವರನ್ನು ಕರೆಯುವುದುಂಟು. ಕಣ್ಣಿನ ಸಮಸ್ಯೆ ಇದ್ದವರಿಗೆ ದೃಷ್ಟಿ ಬರಲು ಇಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಹೊಯ್ಸಳ ರಾಜನಾದ ಶ್ರೀ ವಿಷ್ಣುವರ್ಧನನ ತಾಯಿ ದೃಷ್ಟಿಯನ್ನು ಕಳೆದುಕೊಂಡಿದ್ದರು. ವಿಷ್ಣುವರ್ಧನನು ರಾಮಾನುಜಾಚಾರ್ಯರ ಶಿಷ್ಯನಾಗಿದ್ದನು. ಆಚಾರ್ಯರು ರಾಜನಿಗೆ ತಾಯಿಯ ಕಣ್ಣಿನ ಸಮಸ್ಯೆಗೆ ಕಂಚಿಯಲ್ಲಿನ ವರದರಾಜಸ್ವಾಮಿ ದೇಗುಲಕ್ಕೆ ಕರೆದೊಯ್ಯಲು ಸೂಚಿಸುತ್ತಾರೆ. ತಾಯಿಗೆ ವಯಸ್ಸಾಗಿದ್ದ ಕಾರಣ ಕಂಚಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ರಾಜನು ಕಂಚಿಯಿಂದಲೇ ಶಿಲ್ಪಿಗಳನ್ನು ಕರೆಸಿ ವರದರಾಜನ ಬೃಹತ್ ವಿಗ್ರಹವನ್ನು ಇಲ್ಲಿ ಕೆತ್ತಿಸುತ್ತಾನೆ. ವೈಭವದಿಂದ ಪೂಜಿಸಿದ ಬಳಿಕ ರಾಜನ ತಾಯಿ ವರದರಾಜ ಸ್ವಾಮಿಯನ್ನು ನೋಡುತ್ತಿದ್ದಂತೆ ಅವರಿಗೆ ದೃಷ್ಟಿ ಬಂದಿತು. ಅಂದಿನಿಂದ ಈ ದೇವರನ್ನು ನೇತ್ರನಾರಾಯಣ ಹಾಗೂ ಕಂಚಿ ಕಣ್ಣು ವರದರಾಜ ಸ್ವಾಮಿ ಅಂತ ಕೂಡ ಕರೆಯುತ್ತಾರೆ. ಮದುವೆ ಆಗದವರು ಕಂಕಣ ಬಲ ಬರಲು ಶೀಘ್ರವಾಗಿ ಮದುವೆ ಆಗಲು ಇಲ್ಲಿ ಹರಕೆಗಳನ್ನು ಕಟ್ಟುತ್ತಾರೆ. ಹಣಕಾಸಿನ ಸಮಸ್ಯೆ ಇದ್ದವರು ಒಂದು ಸಲ ಈ ನರಸಿಂಹಸ್ವಾಮಿ ಕ್ಷೇತ್ರಕ್ಕೆ ಬಂದು ಭಗವಂತನ ದರ್ಶನ ಪಡೆದರೆ ಆ ಕಷ್ಟದಿಂದ ಮುಕ್ತಿ ಹೊಂದುತ್ತಾರೆ. ಸಂತಾನಕ್ಕಾಗಿ ಬಂದಂತಹ ಭಕ್ತರಿಗೆ ಇಲ್ಲಿನ ನರಸಿಂಹಸ್ವಾಮಿಯು ಮುದ್ದಾದ ಮಕ್ಕಳನ್ನು ಕರುಣಿಸುತ್ತಾನೆ. ಶತ್ರುಬಾಧೆ, ವಾಮಾಚಾರ, ದುಷ್ಟಶಕ್ತಿಗಳ ಕಾಟ ಎಂದು ಬಂದವರಿಗೆ ತನ್ನ ತ್ರಿನೇತ್ರಗಳಿಂದ ಕಾಪಾಡಿ ರಕ್ಷಿಸುತ್ತಾನೆ. ಆರೋಗ್ಯ ಬೇಕು ಎಂದು ಬಂದವರಿಗೆ ನರಸಿಂಹನು ದೀರ್ಘ ಆಯಸ್ಸು, ಆರೋಗ್ಯ ನೀಡಿ ಸಲಹುತ್ತಾನೆ. ಬಸ್ ಹಾಗೂ ರೈಲಿನ ವ್ಯವಸ್ಥೆ ಮದ್ದೂರಿಗಿದ್ದು ವಾರದ ಅಷ್ಟೂ ದಿನವೂ ದೇವಾಲಯ ತೆರೆದಿರುತ್ತದೆ. ಬೆಂಗಳೂರು, ಮೈಸೂರುಗಳಿಂದ ನೇರ ಬಸ್ ಹಾಗೂ ರೈಲಿನ ವ್ಯವಸ್ಥೆ ಇದೆ. ದೇಗುಲದ ಸಮಯ ಹಾಗೂ ವಿಳಾಸವನ್ನು ಇಲ್ಲಿನ ಮುಖ್ಯ ಅರ್ಚಕರು ತಿಳಿಸುತ್ತಾರೆ, ಕೇಳಿ. 7:30 ಗಂಟೆಗೆ ಸನ್ನಿಧಾನ ತೆಗೆಯುತ್ತೆ. ಮಧ್ಯಾಹ್ನ 12:30 1 ಗಂಟೆವರೆಗೂ ತೆಗೆದಿರುತ್ತೆ. ಅದು ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ. ನಿಮಗೆ ಶನಿವಾರ, ಭಾನುವಾರ, ಮಂಗಳವಾರದಲ್ಲಿ 1 ಅವರ್ ಎಕ್ಸ್ಟ್ರಾ 2 ಗಂಟೆವರೆಗೂ ಇರ್ತೀವಿ. ತಿರ್ಗಿ ಸಾಯಂಕಾಲ 4:15 8 ಗಂಟೆ ಪ್ರತಿದಿನ. ಗೌರ್ಮೆಂಟ್ ಹಾಲಿಡೇಸಲ್ಲಿ ಸ್ವಲ್ಪ ಹೊತ್ತು ಜಾಸ್ತಿ. ಏನಾದರೂ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಕಾಂಟ್ಯಾಕ್ಟ್ ನಂಬರಲ್ಲಿ ನೀವು ನೋಡಿಕೊಂಡು ಬೇಕಾದರೂ ಬರ್ಬೋದು. ಸರಿ, ನಮಸ್ತೆ ಗುರುಗಳು. ನಮಸ್ತೆ. ನಾವಿಲ್ಲಿ ಬಂದು ತುಂಬ ಖುಷಿ ಆಯಿತು. ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಟ್ಟರೆ ಇನ್ನೂ ಖುಷಿ ಆಗುತ್ತೆ. ದೇವಸ್ಥಾನ ಬಂದು ಉಗ್ರ ನರಸಿಂಹಸ್ವಾಮಿಯವರು ಈ ಮದ್ದೂರು ಟೌನ್ನಲ್ಲಿ ಮಧ್ಯದಲ್ಲಿರೋಂಥ ದೇವಸ್ಥಾನ. ಸುತ್ತಮುತ್ತ ಹಳ್ಳಿಗೆಲ್ಲ ತುಂಬ ವಿಶೇಷವಾದಂಥ ದೇವಸ್ಥಾನ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ. ನಿಮಗೆ ಬೆಂಗಳೂರಿಂದ ಬರ್ತೀನಿ ಅಂದರೆ ಇಲ್ಲಿಗೆ ಒಂದು 80 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿಂದ ಬರ್ತೀನಿ ಅಂದರೆ ಮೈಸೂರಿಂದ ಬರ್ತೀನಿ ಅಂದರೆ ಒಂದು 60 ಕಿಲೋಮೀಟ್ರ್ ಆಗುತ್ತೆ. ಬಸ್ ಫೆಸಿಲಿಟಿ ಎಲ್ಲ ಇದೆ. ಬೆಂಗಳೂರಿಗಿಂದ ಮೈಸೂರಿಗೆ ಹೋಗೋ ಬಸ್ ಎಲ್ಲ ಇಲ್ಲಿ ಸ್ಟಾಪ್ ಕೊಡುತ್ತೆ ಮದ್ದೂರಿನಲ್ಲಿ. ಮತ್ತು ರೈಲ್ವೆ ಸ್ಟೇಷನ್ನಿಂದ ಇಲ್ಲಿಗೆ 2.5 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಸಫಿಷಿಯೆಂಟಾಗಿ ನಿಮಗೆ ಆಟೋಗಳೆಲ್ಲ ಸಿಗುತ್ತೆ. ಅದರಿಂದ ನೀವು ಟ್ರೈನಲ್ಲಿ ಬಂದು ಆಟೋದಲ್ಲಿ ಬೇಕಿದ್ದರೂ ನೀವು ದೇವಸ್ಥಾನಕ್ಕೆ ಬರಬಹುದು. ಈ ನರಸಿಂಹದೇವ್ರ ವಿಶೇಷ ಏನು ಅಂದರೆ ಇಲ್ಲಿ ಮಹಾಭಾರತದ ಅಂತ್ಯದಲ್ಲಿ ಅರ್ಜುನ ಶ್ರೀ ಕೃಷ್ಣ ಪರಮಾತ್ಮನ ಕೇಳ್ಕೊಂಡಿದ್ದೆ, ಸ್ವಾಮಿ ನಾನು ದಶಾವತಾರದಲ್ಲಿ ಈ ಥರ ಉಗ್ರ ನರಸಿಂಹಸ್ವಾಮಿ ದೊರಕೋ ಭಾಳ ಚೆನ್ನಾಗಿದೆ ಅಂತ. ಅಂದರೆ ನಿಮಗೆ ಹಿರಣ್ಯಕಶಿಪು ರಾಕ್ಷಸನ ಸಂಹಾರ ಕಾಲ ಬಂದು ಕೃತಯುಗ, 4 ಯುಗ ಇದೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತೇಳಿ. ಅದರಲ್ಲಿ ಅರ್ಜುನ ಮತ್ತು ಕೃಷ್ಣನ ಕಾಲ ಬಂದು ದ್ವಾಪರಯುಗ. ನರಸಿಂಹದೇವರು ಹಿರಣ್ಯಕಶಿಪು ರಾಕ್ಷಸನ ಸಂಹಾರ ಮಾಡಿದ್ದು ಕೃತಯುಗ. ಅದರಿಂದ ಮಧ್ಯದಲ್ಲಿ ಒಂದು ಯುಗನೇ ಕಳೆದೋಗ್ಬಿಟ್ಟಿದೆ. ಮತ್ತು ತುಂಬ ಉಗ್ರ ಸ್ವರೂಪಿಯಾದಂಥ ಅವತಾರ. ಅದು ಮತ್ತೆ ಮಾಡೋಕ್ಕಾಗೋದಿಲ್ಲ. ಅದು ಮಾಡಿದ್ರೂ ನಿಮಗೆ ಸಾಮಾನ್ಯ ಮನುಷ್ಯರು ಬರೀ ಕಣ್ಣಿನಿಂದ ನೋಡೋಕ್ಕಾಗೋದಿಲ್ಲ. ಹೌದರಿಂದ ನಿನಗೆ ಶಿಲಾರೂಪದಲ್ಲಿ ತೋರಿಸ್ತೀನಿ ಅಂತೇಳಿ ಬ್ರಹ್ಮದೇವನ ಕರೆಸಿ ಶಿಲಾರೂಪದಲ್ಲಿ ಕೆತ್ತನೆ ಮಾಡಿ ತೋರಿಸಿರೋಂಥದ್ದು ಭಾಳ ವಿಶೇಷ. ಇಲ್ಲಿ ಅರ್ಜುನನಿಗೋಸ್ಕರ ಪ್ರತಿಷ್ಠೆ ಮಾಡಿದ್ರಿಂದ ಈ ಊರಿಗೆ ಮೊದಲು ಬಂದ ಹೆಸರು ಅರ್ಜುನಪುರಿ ಅಂತ. ಅದಾದ ನಂತರ ಇಲ್ಲಿ ಕದಂಬ ಋಷಿಗಳನ್ನೋರು ಅರ್ಜುನನ ಕಾಲದ ನಂತರ ಕದಂಬ ಋಷಿಗಳನ್ನೋರು ಈ ಊರಿಗೆ ಬರ್ತಾರೆ. ಇಲ್ಲಿ ಶಿಂಷ ಅಂತೇಳಿ ಒಂದು ನದಿ ಹರಿಯುತ್ತೆ. ಆ ನದಿಗೆ ಹೋಗಿ ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು ಬಂದು ಸ್ವಾಮಿ ಸೇವೆಯನ್ನು ಒಂದು ಸ್ವಲ್ಪ ವರ್ಷಗಳು ಮಾಡ್ತಾ ಇರ್ತಾರೆ. ಅವ್ರ ಹೆಸರಾಗಿ ಇವ್ರಿಗೆ ಕದಂಬ ನದಿ ಕ್ಷೇತ್ರ, ಕದಂಬ ಪುಣ್ಯಕ್ಷೇತ್ರ ಅನ್ನೋದು 2ನೇ ಹೆಸರಾಗುತ್ತೆ. ಆನಂತರ ಪಾಳೆಗಾರ ಕಾಲದಲ್ಲಿ ಊರಿನಲ್ಲಿ ಮದ್ದು ಮತ್ತು ಗುಂಡುಗಳನ್ನ ತಯಾರು ಮಾಡ್ತಾ ಇರ್ತಾರೆ. ಅದರಿಂದ ಇಲ್ಲಿ ಮದ್ದಿನ ಊರು, ಮದ್ದೂರು ಅಂತ ಹೇಳಿ ಹೆಸರಾಗುತ್ತೆ. ಏನೇನು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಇಲ್ಲಿ ನಿಮಗೆ ಮೇಯ್ನಾಗಿ ಕುಜುದೋಷ ಇರೋರು, ಅಂದರೆ ಈ ಎಷ್ಟೋ ಜನ ಗಂಡು ಮಕ್ಳಿಗಾಗಲಿ ಹೆಣ್ಣು ಮಕ್ಳಿಗಾಗಲಿ ಕುಜುದೋಷ ಅಂತೇಳಿ ಇರುತ್ತೆ. ಜಾತಕದಲ್ಲಿ ಅವರು ಹುಟ್ಟಿದ ಸಮಯದಲ್ಲಿ ಕುಜುದೋಷ ಅಂತೇಳಿ ಇರುತ್ತೆ. ಆ ದೋಷಗಳಿದ್ದರೆ ಮದುವೆ ಆಗೋದಿಲ್ಲ. ಮದುವೆ ಆಗದೇ ಇದ್ದರೆ ಈ ಸ್ವಾಮಿ ಸನ್ನಿಧಾನಕ್ಕೆ ಬಂದು ಒಂದು ತೊಗರಿ ಬೇಳೆ ಮತ್ತು ಒಂದು ದೀಪಕ್ಕೆ ಒಂದು ಅರ್ಧ ಲೀಟ್ರ್ ಎಣ್ಣೆ, ಕೆಂಪು ವಸ್ತ್ರ, ಕೆಂಪು ಹೂವು, ಅದನ್ನು ಸ್ವಾಮಿ ಸನ್ನಿಧಾನಕ್ಕೆ ಒಂದು 2 ದಕ್ಷಿಣೆ ಸಮೇತವಾಗಿ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋದರೆ
ಎಷ್ಟೋ ಜನಕ್ಕೆ ವಿವಾಹ ಆಗುತ್ತೆ, ದೋಷಗಳು ಕಳೆಯುತ್ತೆ, ವಿವಾಹ ಆಗುತ್ತೆ ಅಂತೇಳಿ ಭಾಳ ವಿಶೇಷ. ಮತ್ತು ಇಲ್ಲಿ ತುಂಬ ಇನ್ನೊಂದು ವಿಶೇಷ ಏನು ಅಂದರೆ ಸ್ವಾಮಿ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ, ಭಾನುವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ, ಸ್ವಾತಿ ನಕ್ಷತ್ರದಲ್ಲಿ ದೇವರಿಗೆ 10:30ಗೆ ಪಂಚಾಮೃತ ಅಭಿಷೇಕ ಇರುತ್ತೆ. 10:30ಗೆ ಪಂಚಾಮೃತ ಅಭಿಷೇಕ ಆದಮೇಲೆ ಸ್ವಾಮಿ ತೊಳೆದು ತೀರ್ಥ ಇರುತ್ತೆ, ಅರಶಿನ ನೀರು ಅಂತೇಳಿ. ಆ ತೀರ್ಥನ ಸ್ವಾಮಿ ತುಳಸಿದ ತೀರ್ಥನ ಇಲ್ಲಿ ಭಕ್ತಾದಿಗಳ ಮೇಲೆ ಹಾಕ್ತೀವಿ. ಅದು ಹಾಕಿದ್ರೆ ಎಷ್ಟೋ ಜನಕ್ಕೆ ದೋಷ ಪರಿಹಾರ ಆಗಿ ವಿವಾಹ ಆಗುತ್ತೆ, ಸಂತಾನ ಫಲ ಆಗುತ್ತೆ. ಮತ್ತು ಈ ಶತ್ರುಬಾಧೆ ಏನಾದರೂ ಇದ್ದರೆ, ವಾಮಾಚಾರ ದೋಷ ಮಾಡಿರೋರು, ತಪ್ಪಿದ್ರೆ ಶತ್ರುಬಾಧೆ ಇರೋರು, ಇವಾಗ ನಾವು ಬಿಸ್ನೆಸ್ ಮಾಡ್ತಾಯಿದ್ವಿ, ನಮಗೆ ಸ್ವಲ್ಪ ಅನುಕೂಲ ಕಮ್ಮಿ, ಏಳಿಗೆ ಕಮ್ಮಿ ಅಂತ ಹೇಳೋರು ಸ್ವಾಮಿ ಸನ್ನಿಧಾನಕ್ಕೆ ಬಂದು ಅವರು ಯಥಾಶಕ್ತಿ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಅನುಕೂಲ ಆಗುತ್ತೆ ಅಂತೇಳಿ ಭಾಳ ವಿಶೇಷ. ನೋಡಿದ್ರಲ್ಲ, ಮದ್ದೂರಿನ ಶ್ರೀ ಉಗ್ರ ನರಸಿಂಹಸ್ವಾಮಿಯ ಕ್ಷೇತ್ರದ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ನರಸಿಂಹಸ್ವಾಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ, ದೇಗುಲದ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.